ಫ್ರೆಂಡ್ಸ್, ನೀವು ಯಾರೆಲ್ಲ ಇವತ್ತು ಈ ಒಂದು ಮೈಸೂರಿನ ಮಹಾರಾಜ ಕಾಲೇಜಿನ ಗ್ರೌಂಡ್ನಲ್ಲಿ ನಡೀತಾ ಇರುವಂಥ ಉದ್ಯೋಗ ಮೇಳಕ್ಕೆ ಹೋಗ್ತಿರಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಸೊ ನೀವು ಅಲ್ಲಿ ಹೋದಾಗ ಇಲ್ಲಿರುವಂತಹ ಒಂದಷ್ಟು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಸ್ನೇಹಿತರೆ. ಸೊ ಬನ್ನಿ, ಅದು ಒಂದೊಂದಾಗಿ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದು, ನೀವು ಇಲ್ಲಿರುವಂತಹ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಬೇಕು. ಅನಂತರದಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಅಲ್ಲಿ ಎಲ್ಲವೂ ನಮೂದಿಸಬೇಕಾಗಿರುತ್ತೆ. ನಿಮ್ಮ ಏನು ಸೆಕ್ಸ್ ಆಗಿರ್ಬೋದು, ನಿಮ್ಮ ಪ್ಲೇಸು, ನೀವು ಹುಟ್ಟಿದ ದಿನಾಂಕ, ಈ ಎಲ್ಲವನ್ನು ನಮೂದಿಸಬೇಕು. ನಂತರ ಮೂರನೇ ಸ್ಟೆಪ್ ಬಂದಿದ್ದೆ ಆದರೆ ನಿಮ್ಮ ಅರ್ಹತೆಗಳನ್ನು ನೀವು ಭರ್ತಿ ಮಾಡಬೇಕು. ಅಂದರೆ ನಿಮ್ಮ ಒಂದು ಕ್ವಾಲಿಫಿಕೇಷನು, ಆಮೇಲೆ ನಿಮ್ಮ ಕೆಲಸದ ಅನುಭವ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫ್ರೆಷರ್ಸ್ ಆಗಿದ್ರೆ ನಿಮ್ಮ ಜಾತಿ ಮತ್ತೆ ವರ್ಗವನ್ನ ಅಲ್ಲಿ ನಮೂದಿಸಬೇಕು. ನೀವು ಯುವ ನಿಧಿಯ ಫಲಾನುಭವಿನಿ ಅಂತ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಮತ್ತೆ ಕೌಶಲ್ಯಾಭಿವೃದ್ಧಿ ತರಬೇತಿಯಲ್ಲಿ ಏನಾದರೂ ಆಸಕ್ತಿ ಇದೆಯಾ ಅಂತ ಕೇಳ್ತಾರೆ, ಅದಕ್ಕೆ ಮೆನ್ಷನ್ ಮಾಡಬೇಕು. ಮತ್ತೆ ನಿಮ್ಗೆ ಏನಾದರೂ ಅಂಗವೈಕಲ್ಯತೆ ಇದೆಯಾ ಅಂತ ಕೇಳ್ತಾರೆ, ಅದನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ನಿಮಗೇನಾದರೂ ಒಂದು ಅನುಭವ ಇತ್ತು ಅಂತ ಹೇಳಿದ್ರೆ, ನೀವು ಯಾವ ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ರಿ ಆ ಕಂಪನಿ ಹೆಸರನ್ನ ಹಾಕಬೇಕು. ಹಾಗೆ 5ನೇ ಸ್ಟೆಪ್ ಬಂದು ನಿಮ್ಮ ರೆಸ್ಯೂಮ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತೆ 6ನೇ ಸ್ಟೆಪ್ ಬಂದು ಉದ್ಯೋಗಕ್ಕಾಗಿ ಅರ್ಜಿನ ಸಲ್ಲಿಸಿ, ನಿಮ್ಮ ಒಂದು 7ನೇದು ನಿಮ್ಮ ಕೈಪಟ್ಟಿ ಮತ್ತು ಕೂಪನ್ಗಳನ್ನ ನೀವು ಪಡೆದು ಇಟ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ 7ನೇದು ಸಂದರ್ಶನಕ್ಕೆ ನೀವು ಹಾಜರಾಗಿರ್ಬೇಕಾಗಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಹಾಯವಾಣಿಯನ್ನು ನೀವು ಸಂಪರ್ಕಿಸಿ ಸ್ನೇಹಿತರೆ. ಸೊ ಇಲ್ಲಿ ಎಲ್ಲವೂ ಒಂದು ರೀತಿ ನೀಟಾಗಿ ವ್ಯವಸ್ಥಿತವಾಗಿ ಕೊಟ್ಟಿದ್ದಾರೆ. ನೀವು ಯಾವುದೇ ಫ್ರೆಷರ್ಸ್ ಹೋದ್ರು ಗೊಂದಲ ಆಗೋದು ಬೇಡ. ಇದನ್ನೆಲ್ಲವನ್ನು ನೀಟಾಗಿ ತಿಳ್ಕೊಂಡು ನೋಡಿಕೊಂಡು ಕಾಮ್ ಆಗಿ ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಮತ್ತೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಾದರೂ ಬರೋರಿದ್ರೆ ನಿಮ್ಮ ಸ್ನೇಹಿತರುಗಳಿಗೆ ಬೇಗ ಇದನ್ನು ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ